ನೀವು ಯೂಟ್ಯೂಬ್ ನಲ್ಲಿ 0 ಸಬ್ಸ್ಕ್ರೈಬರ್ಸ್ ಇರುವಾಗಲೇ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚಿಸುತ್ತಿದ್ದೀರಾ? ಹಾಗಿದ್ರೆ ಅಮೆಜಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಒಂದು ತುಂಬಾ ಈಸಿ ಮತ್ತು ಸಿಂಪಲ್ ಮಾರ್ಗ. ನಿಜವಾಗಿಯೂ ನೀವು ಫಸ್ಟ್ ಡೇ ಇಂದಲೇ ಅರ್ನಿಂಗ್ ಸ್ಟಾರ್ಟ್ ಮಾಡಬಹುದು. ಇವಾಗ ಅಮೆಜಾನ್ ಅಫಿಲಿಯೇಟ್ ಅಂದ್ರೆ ಏನು ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಎಕ್ಸಾಂಪಲ್, ಇಲ್ಲಿ ಒಂದು ಮೈಕ್ ಇದೆ. ನಾನು ಆಲ್ಮೋಸ್ಟ್ 1 ಇಯರ್ ಇಂದ ಈ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇದು ಚೆನ್ನಾಗಿದೆ ಅನಿಸ್ತು. ಮತ್ತೆ ಇದನ್ನ ರಿವ್ಯೂ ಮಾಡ್ಬಿಟ್ಟು ಈ ಪ್ರಾಡಕ್ಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೀನಿ. ನೀವು ಆ ಲಿಂಕ್ ಮೂಲಕ ಹೋಗಿ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಅಮೆಜಾನ್ ನನಗೆ 1% ಕಮಿಷನ್ ನ ಕೊಡುತ್ತದೆ. ಅಮೆಜಾನ್ ಕೆಟಗರಿ ಪ್ರಕಾರ ಬೇರೆ ಬೇರೆ ಕಮಿಷನ್ ಕೊಡುತ್ತದೆ. ಸಾಮಾನ್ಯವಾಗಿ 1 ರಿಂದ 5 ಕಮಿಷನ್ ಕೊಡುತ್ತದೆ. ಎಕ್ಸಾಂಪಲ್, ಈ ಮೈಕ್ ಬೆಲೆ 1000 ರೂಪೀಸ್ ಅಂದ್ರೆ 5% ಕಮಿಷನ್ ಸಿಕ್ಕರೆ ನನಗೆ 50 ರೂಪೀಸ್ ಸಿಗುತ್ತದೆ. ಹೀಗೆ ನೀವು ಫಸ್ಟ್ ಡೇ ಇಂದಲೇ ಅರ್ನಿಂಗ್ ಸ್ಟಾರ್ಟ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನೀವು ನನ್ನ ಲಿಂಕ್ ಮೂಲಕ ಹೋಗಿ ಮೈಕ್ ಮಾತ್ರ ಅಲ್ಲ, ಬೇರೆ ಯಾವ ಪ್ರಾಡಕ್ಟ್ ಆದ್ರೂ ಪರ್ಚೇಸ್ ಮಾಡಿದ್ರೆ ಅದರಿಂದ ಕೂಡ ನನಗೆ ಕಮಿಷನ್ ಸಿಗುತ್ತದೆ. ಹೀಗಾಗಿ ಇದೇ ರೀತಿಯಲ್ಲಿ ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡಬಹುದು. ಇದಕ್ಕೆ ಯಾವುದೇ ಮಿನಿಮಮ್ ಸಬ್ಸ್ಕ್ರೈಬರ್ಸ್ ರಿಕ್ವೈರ್ಮೆಂಟ್ ಇಲ್ಲ, ಏನೂ ಬೇಡ. ಯಾರಾದರೂ ನಿಮ್ಮ ಲಿಂಕ್ ಮೂಲಕ ಖರೀದಿ ಮಾಡಿದ್ರೆ ನಿಮ್ಗೆ ಇಷ್ಟು % ಅಂತ ಅರ್ನಿಂಗ್ ಆಗುತ್ತೆ. ಈಗ ಡೈರೆಕ್ಟ್ ಪ್ರೊಸೆಸ್ಗೆ ಹೋಗೋಣ. ಇಲ್ಲಿ ಇವಾಗ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡುವ ಪ್ರೊಸೆಸ್, ಮೊದಲಿಗೆ ಅಮೆಜಾನ್ ನಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಅಮೆಜಾನ್ ಅಂತ ಸರ್ಚ್ ಮಾಡಿ. ಇಲ್ಲಿ ಈ ಲಿಂಕ್ಗೆ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಓಪನ್ ನ್ಯೂ ಟ್ಯಾಬ್ ಕ್ಲಿಕ್ ಮಾಡಿ. ಇಲ್ಲಿ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ಅದಕ್ಕೆ ಹೋಗಿ ಇಲ್ಲಿ ಅಮೆಜಾನ್ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಇದನ್ನ ಡೆಸ್ಕ್ಟಾಪ್ ನಲ್ಲಿ ಓಪನ್ ಮಾಡಬೇಕು. ಅದಕ್ಕೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಅಮೆಜಾನ್ ಅಕೌಂಟ್ ಇಲ್ಲ ಅಂದ್ರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ, ಹಾಗೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನ್ ಡೀಟೇಲ್ಸ್ ಕೇಳುತ್ತೆ ಅದನ್ನ ಕೊಟ್ಟು, ಅಂದ್ರೆ ಮೊಬೈಲ್ ನಂಬರ್ ಮತ್ತೆ ಎಲ್ಲಾ ಡೀಟೇಲ್ಸ್ ಹಾಕಿ ಲಾಗಿನ್ ಮಾಡಿ. ನಂತರ ಅಮೆಜಾನ್ ಹೋಮ್ ಪೇಜ್ ಗೆ ಬರ್ತೀರಾ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಮೇಕ್ ಮನಿ ವಿತ್ ಅಸ್ ಎಂಬ ಸೆಕ್ಷನ್ ನಲ್ಲಿ ಬಿಕಮ್ ಆನ್ ಅಫಿಲಿಯೇಟ್ ಅನ್ನೋ ಆಪ್ಷನ್ ಕಾಣುತ್ತದೆ. ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಟು ಹೂಮ್ ಶುಡ್ ವಿ ಇಶ್ಯೂ ಪೇಮೆಂಟ್ಸ್ ಅಂದ್ರೆ ಪೇಮೆಂಟ್ ಯಾರಿಗೆ ಮಾಡಬೇಕು. ಇಲ್ಲಿ ನಿಮ್ಮ ಅಡ್ರೆಸ್ ಸೆಲೆಕ್ಟ್ ಮಾಡಬೇಕು. ಆಲ್ರೆಡಿ ಅಡ್ರೆಸ್ ಇದ್ರೆ ಅದನ್ನು ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಸೆಲೆಕ್ಟ್ ಎ ಡಿಫರೆಂಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇಯಿ ನೇಮ್ ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವ ಎಕ್ಸಾಕ್ಟ್ ನೇಮ್ ನ ಹಾಕ್ಬೇಕು. ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸ್ ನ ತುಂಬಬೇಕು. ರೆಡ್ ಡಾಟ್ ಇರುವುದು ಕಂಪಲ್ಸರಿ, ಅಲ್ಲಿ ಹಾಕ್ಲೇಬೇಕು. ನಿಮ್ಮ ಫುಲ್ ಅಡ್ರೆಸ್ ಹಾಕಿ, ಆಮೇಲೆ ಸಿಟಿ ಹಾಕಿ, ಹಾಗೆ ಸ್ಟೇಟ್ ಹಾಕಿ, ಪೋಸ್ಟಲ್ ಕೋಡ್ ಅಂದ್ರೆ ಪಿನ್ ಕೋಡ್ ಹಾಕಿ. ನೆಕ್ಸ್ಟ್ ಫೋನ್ ನಂಬರ್ ಎಲ್ಲವೂ ಸರಿಯಾಗಿ ಹಾಕಿ. ಹೂ ಇಸ್ ದ ಮೇನ್ ಕಾಂಟ್ಯಾಕ್ಟ್ ಫಾರ್ ದಿಸ್ ಅಕೌಂಟ್. ನೀವು ನಿಮಗಾಗಿ ಮಾಡುತ್ತಿದ್ದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಆರ್ ಯು ಎ US ಪರ್ಸನ್ ಫಾರ್ ಟ್ಯಾಕ್ಸ್ ಪರ್ಪಸ್? ನಾವು ಇಂಡಿಯಾದಲ್ಲಿ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಯುವರ್ ವೆಬ್ಸೈಟ್ ಅಂಡ್ ಮೊಬೈಲ್ ಆಪ್. ಇಲ್ಲಿ ನಿಮ್ಮ ವೆಬ್ಸೈಟ್ ಇದ್ದರೆ ಲಿಂಕ್ ಹಾಕಿ, ವೆಬ್ಸೈಟ್ ಇಲ್ಲ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕ್ಬೋದು. ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಿಪೇರ್ಡ್ ಅಸೋಸಿಯೇಟ್ಸ್ ಸ್ಟೋರ್ ಐಡಿ. ಇದು ನಿಮ್ಮ ಯೂನಿಕ್ ಐಡಿ. ಜಿಮೇಲ್ ಐಡಿ ಕ್ರಿಯೇಟ್ ಮಾಡುವ ಹಾಗೆ ನಿಮ್ಮ ಹೆಸರಿನ ಜೊತೆ ನಂಬರ್ ಕಾಂಬಿನೇಷನ್ ಹಾಕ್ಬೋದು. ನೆಕ್ಸ್ಟ್ ನಿಮ್ ಚಾನಲ್ ಬಗ್ಗೆ 1 or 2 ಲೈನ್ಸ್ ಡಿಸ್ಕ್ರಿಪ್ಷನ್ ಬರೀರಿ. ನಾನು ಇಲ್ಲಿ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ನಿಮ್ ಕಂಟೆಂಟ್ ಯಾವ ಟೈಪ್ ಅನ್ನೋದು ಸಿಂಪಲ್ ಆಗಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಕೆಟಗರಿ ನಲ್ಲಿ ಸೋಷಿಯಲ್ ಮೀಡಿಯಾ ಪೇಜ್ ಅಥವಾ ಅದರ್ಸ್ ಸೆಲೆಕ್ಟ್ ಮಾಡಬಹುದು. ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್? ಇಲ್ಲಿ ವರ್ಡ್ಸ್ ಆಫ್ ಮೌತ್ ಸೆಲೆಕ್ಟ್ ಮಾಡಿ. ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ಅಗ್ರಿ ಮಾಡಿ. ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ ಅಸೋಸಿಯೇಟ್ಸ್ ಐಡಿ ಕ್ರಿಯೇಟ್ ಆಗಿರುತ್ತದೆ. ನೆಕ್ಸ್ಟ್ ಎಂಟರ್ ಯುವರ್ ಪೇಮೆಂಟ್ ಅಂಡ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅನ್ನೋ ಆಪ್ಷನ್ ಬರುತ್ತದೆ. ಅಲ್ಲಿ ನೌ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಮೆಂಟ್ ಸೆಟಪ್. ಇಲ್ಲಿ ನಿಮ್ಮ ಪೇಮೆಂಟ್ ಮೆಥಡ್ ನ ಸೆಟಪ್ ಮಾಡಬೇಕು. ಮಿನಿಮಮ್ 1000 ಆದ್ಮೇಲೆ ಮಾತ್ರ ನೆಫ್ಟ್ ಮೂಲಕ ಪೇಮೆಂಟ್ ಬರುತ್ತದೆ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಪಾಸ್ಬುಕ್ ನಲ್ಲಿ ಹೇಗಿದೆಯೋ ಅದೇ ರೀತಿ ಹಾಕ್ಬೇಕು. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, ಆಮೇಲೆ ಬ್ಯಾಂಕ್ ನೇಮ್ ನ ಹಾಕಿ, ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಿಮ್ ಬ್ಯಾಂಕ್ IFSC ಕೋಡ್ ಎಲ್ಲಾ ಡೀಟೇಲ್ಸ್ ಸರಿಯಾಗಿ ಹಾಕಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಟ್ಯಾಕ್ಸ್ ಇನ್ಫಾರ್ಮೇಶನ್. ಇಲ್ಲಿ ಇಂಡಿಯಾ ಕರೆಂಟ್ ಟ್ಯಾಕ್ಸ್ ಸ್ಟೇಟಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪ್ಯಾನ್ ಅಂಡ್ GST ಇನ್ಫಾರ್ಮೇಶನ್ ಫಿಲ್ ಮಾಡಬೇಕು. ಇಲ್ಲಿ ಬಿಸ್ನೆಸ್ ಇದ್ರೆ ಬಿಸ್ನೆಸ್ ಸೆಲೆಕ್ಟ್ ಮಾಡಿ, ಇಲ್ಲದಿದ್ರೆ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಪ್ಯಾನ್ ನಲ್ಲಿ ನೇಮ್ ಏನಿದೆ ಅದೇ ರೀತಿ ಕರೆಕ್ಟ್ ಆಗಿ ಹಾಕಿ. ಹಾಗೆ ನೆಕ್ಸ್ಟ್ ಪ್ಯಾನ್ ನಂಬರ್ ನ ಕಂಪಲ್ಸರಿ ಹಾಕಿ. GST ಇದ್ರೆ ಹಾಕಿ, ಇಲ್ಲದಿದ್ರೆ ಸ್ಕಿಪ್ ಮಾಡಬಹುದು.
ಇಲ್ಲಿ ಲಾಸ್ಟ್ ನಲ್ಲಿ ನಿಮ್ಮ ಫುಲ್ ನೇಮ್ ನ ಟೈಪ್ ಮಾಡಿ ಹಾಕಿ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಅಮೆಜಾನ್ ಅಸೋಸಿಯೇಟ್ಸ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತದೆ ನೋಡಬಹುದು. ಮತ್ತೆ ಈ ರೀತಿ ಡ್ಯಾಶ್ ಬೋರ್ಡ್ ಕಾಣ್ತಿಲ್ಲ ಅಂದ್ರೆ ಹೇಗೆ ಓಪನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಅಫಿಲಿಯೇಟ್ ಲಿಂಕ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ತಿಳಿಸುತ್ತೇನೆ. ಇಲ್ಲಿ ನೋಡಬಹುದು ಟಾಪ್ ರೈಟ್ ನಲ್ಲಿ ಇರುವ 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೂಲ್ಸ್ ನಲ್ಲಿ ಸೈಟ್ ಸ್ಟ್ರಿಪ್ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಬಹುದು ನೀವು ಯಾವಾಗ ಅಮೆಜಾನ್ ಓಪನ್ ಮಾಡ್ತೀರಾ ಮೇಲ್ಭಾಗದಲ್ಲಿ ಈ ರೀತಿ ಒಂದು ಸ್ಟ್ರಿಪ್ ಕಾಣುತ್ತದೆ. ಮತ್ತೆ ನೀವು ಇಲ್ಲಿ ಲಿಂಕ್ ಯಾವ ರೀತಿ ಕಾಪಿ ಮಾಡಬೇಕು ಅಂದ್ರೆ ಇಲ್ಲಿ ನೀವು ಯಾವ್ದಾದರೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡಬಹುದು ಗೆಟ್ ಲಿಂಕ್ ಅಂತ ಇದೆ, ಡೈರೆಕ್ಟ್ ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಲಿಂಕ್ ಬರುತ್ತದೆ, ಅದಕ್ಕೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಹಾಗೆ ಈ ಲಿಂಕ್ ಅನ್ನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಹಾಗೆ ಇನ್ಸ್ಟಾಗ್ರಾಮ್ ಬಯೋ ಅಥವಾ ಎಲ್ಲಾದರೂ ಶೇರ್ ಮಾಡಿ ಅರ್ನಿಂಗ್ ಸ್ಟಾರ್ಟ್ ಮಾಡಬಹುದು. ಇವಾಗ ಡ್ಯಾಶ್ ಬೋರ್ಡ್ ನ ಓಪನ್ ಮಾಡೋಕೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅರ್ನಿಂಗ್ಸ್ ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಕಾಣುತ್ತದೆ. ಮತ್ತೆ ಇಲ್ಲಿ ನೋಡಬಹುದು ಎಷ್ಟು ಅರ್ನಿಂಗ್ ಆಗಿದೆ ಮತ್ತೆ ಎಷ್ಟು ಕ್ಲಿಕ್ ಆಗಿದೆ ಎಲ್ಲಾ ಡೀಟೇಲ್ಸ್ ಕಾಣುತ್ತದೆ. ಬಟ್ ನಾನು ಈಗ ರೀಸೆಂಟ್ ಆಗಿ ಕ್ರಿಯೇಟ್ ಮಾಡಿರೋದ್ರಿಂದ ಇನ್ನು ಪೇಮೆಂಟ್ ಬಂದಿಲ್ಲ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಯಾವ ಪ್ರಾಡಕ್ಟ್ ಗೆ ಹಾಗೆ ಯಾವ ಕ್ಯಾಟಗರಿಗೆ ಎಷ್ಟು ಕಮಿಷನ್ ಸಿಗುತ್ತದೆ ಅನ್ನೋದನ್ನ ಚಾರ್ಟ್ ಮೂಲಕ ತೋರಿಸುತ್ತೇನೆ. ಅದನ್ನ ನೋಡಿ ಕ್ಲಿಯರ್ ಆಗಿ ತಿಳ್ಕೋಬಹುದು. ಇದೇ ನೋಡಿದ್ರಲ್ಲ ಅಮೆಜಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಬಗ್ಗೆ ಸಂಪೂರ್ಣ ಮಾಹಿತಿ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ವಾಯ್ಸ್ ಬೋರಿಂಗ್ ಆಗಿದೆಯಾ ಮತ್ತೆ ನಿಮ್ಮ ವಾಯ್ಸ್ ನ ಕ್ಲಿಯರ್ ಅಂಡ್ ಕ್ರಿಪ್ಸಿ ಆಗಿ ಮಾಡ್ಬೇಕಾ? ಹಾಗಾದ್ರೆ ಈ ವಿಡಿಯೋ ವಾಚ್ ಮಾಡಿ. ಅಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.